ಅಯ್ಯೋ ಪಾಪ ಸರ್, ಒಂದು ಚಿಕ್ಕ ಜವಾಬ್ದಾರಿ ಥರ ನಿಮ್ಗೆ ಕೊಟ್ಟಿದ್ದು ಸರ್. ಇವರೆಲ್ಲ ಪಾಪ ನೋಡು, ಇದಕ್ಕೆ ನಾ ಹೇಳೋದು ಜವಾಬ್ದಾರಿಯಿಂದ ಇರಬೇಕು. ಈ ಥರ ಜವಾಬ್ದಾರಿ ಇಲ್ಲದೆ ನನ್ನ ಕೆಲ್ಸಕ್ಕೆ ಬೇಡ. ಒಂದು ಕೆಲಸ ಮಾಡು, ನೀನು ಕೆಲಸದಿಂದ ಹೋಗ್ಬಿಡಪ್ಪ ಬೇಡ. ಇದೇ ಥರ ಫ್ರೆಂಡ್ಸ್, ನೀವು ನಿಮ್ಮ ಮನೇಲಿ ನಿಮ್ಗೆ ಏನಾದರೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ, ಕೆಲಸ ಕೊಟ್ಟರೆ ನೀವು ರೆಸ್ಪಾನ್ಸಿಬಿಲಿಟಿಯಾಗಿ ಮಾಡಿ ಮುಗಿಸ್ತೀರಾ? ನಿಮ್ಮ ಮನೇಲಿ ಗುಡ್ಸೋಕ್ಕೆ ಹೇಳಿದ್ರು ಅಂತ ಬೇಕು ಬೇಡ ಅಂತ ಮಾಡ್ತೀರಾ? ಇಲ್ಲ, ನನಗೆ ಕೊಟ್ಟಿರೋ ಕೆಲಸನ ನಾನು ರೆಸ್ಪಾನ್ಸಿಬಿಲಿಟಿಯಾಗಿ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು ಅಂತ ಮಾಡಿ ಮುಗಿಸ್ತೀರಾ? ನಿಮಗೆ ಕೊಟ್ಟಿರೋ ಅಂಥ ಕೆಲಸನ ನೀವು ರೆಸ್ಪಾನ್ಸಿಬಿಲಿಟಿಯಾಗಿ ನೀವು ಪೂರ್ಣವಾಗಿ ಮಾಡಿ ಮುಗಿಸಿದ್ರೇ ಏಸಪ್ಪ ನಿಮಗೆ ಸಹಾಯ ಮಾಡ್ತಾರೆ. ಸರಿನಾ? ಇವತ್ತು ಹೇಗಾದ್ರೂ ರಾಬಿನ್ ಅಣ್ಣ ಹೇಳೋ ಎಲ್ಲ ಕೆಲಸನೂ ಚೆನ್ನಾಗಿ ಮಾಡಿ ಒಳ್ಳೆ ಹುಡುಗನ ಹೆಸರು ತಗೋಬೇಕು. ಎಸ್. ಏನಣ್ಣ ತುಂಬಾ ಸಂತೋಷವಾಗಿ ಮಾತಾಡ್ತಾ ಇದ್ದೀರಾ? ಹಲೋ ಮಕ್ಳೇ, ಅಣ್ಣ ನಿಮ್ಗೊಂದು ಮುಖ್ಯ ಜವಾಬ್ದಾರಿ ಕೊಟ್ಟೋಗ್ತಾ ಇದ್ದೀನಿ. ಮಕ್ಕಳೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ಇವಾಗ ನಮಗೆ ಸಿಂಗಿಂಗ್ ಸೆಷನ್ ಇದೆ. ಇವಾಗ ಗಿಟಾರು ಡ್ರಮ್ ಸೆಟ್ ಎಲ್ಲ ಸೆಟ್ ಮಾಡಿ ಇಟ್ಬಿಡಿ. ನಾನು ಹೋಗ್ಬಿಟ್ಟು ಸಿಂಗಿಂಗ್ ಟೀಮ್ ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಓ ಅಣ್ಣ, ನೀವು ಹೋಗ್ಬಿಟ್ಟು ಟೀಮ್ ನ ಕರ್ಕೊಂಡ್ ಬರ್ತೀರಾ? ಸರಿ ಅಣ್ಣ, ಹೋಗ್ಬನ್ನಿ ನಾನು ಎಲ್ಲ ಸೂಪರ್ ಆಗಿ ರೆಡಿ ಮಾಡ್ತೀನಿ. ಇದೇನಿದು ಫೋನ್ ಬರ್ತಾ ಇದೆ ಇವಾಗ? ವಿಡಿಯೋ ಕಾಲ ಇದ್ಯಾರಿದು? ಹೇಗೋ ಇದೆಯಾ? ಚೆನ್ನಾಗಿದೆಯೇನೋ? ಎಷ್ಟು ದಿನ ಆಯ್ತಲ್ಲೋ ನೀನು ನೋಡಿ. ಸರಿ ಕಣ, ಸರಿ. ಹೌದೌದು, ನಾನಿಲ್ಲೊಂದು ಮೀಟಿಂಗ್ ಅಲ್ಲಿ ಇದೀನಿ ಕಣ. ಹೌದೌದು, ರೆಡಿ ಆಗ್ತಿದ್ವಿ. ಇಲ್ಲ ಇಲ್ಲೋಡು. ಹೌದು ಕಣ, ಎಲ್ಲ ನಾನೇ ಮಾಡೋದು. ಅಯ್ಯೋಯ್ಯೋ, ಟೈಮ್ ಆಯ್ತು ಕಣ. ಅಯ್ಯೋ ನೀನು ಇಡೋ, ಆಮೇಲೆ ಮಾಡ್ತೀನಿ. ಅಯ್ಯೋ ಟೈಮ್ ಆಯ್ತಲ್ಲ. ಟೈಮ್ ಆಗೋಯ್ತಲ್ಲ. ಇವಾಗ ಏನ್ ಮಾಡೋದು? ಅಯ್ಯಯ್ಯೋ, ಅಣ್ಣ ಬಂದೇ ಬಿಟ್ರು. ಸುಮ್ಮನೆ ಮೌನವಾಗಿ ನಿಂತ್ಕೊಂಬಿಡೋಣ. ಏನು ಅಣ್ಣ, ಗಿಟಾರ್ ಡ್ರಮ್ಸ್ ಎಲ್ಲ ಸೆಟ್ ಮಾಡಿ ಅಂದ್ರೆ ನೀವು ಏನ್ ಮಾಡ್ತಾ ಇದ್ರಿ? ಅಣ್ಣ ಅದು ನೀವ್ ಹೇಳ್ಬಿಟ್ಟು ಹೋದ್ರಲ್ಲ, ನಾನು ಹೇಳಿದ ತಕ್ಷಣ ಎಲ್ಲದನ್ನು ಎತ್ತಿಟ್ಬಿಡೋಣ ಅಂತ ಅನ್ಕೊಂಡೆ. ಇದ್ದಕ್ಕಿದಂಗೆ ತುಂಬಾ ದಿನ ಆದ್ಮೇಲೆ ನಮ್ಮ ಮಾಮನ್ ಮಗ ಫೋನ್ ಮಾಡಿದ್ನ, ಮಾತಾಡ್ಕೊಂಡು ಏನಣ್ಣ ನೀವು ಸ್ವಲ್ಪ ಜವಾಬ್ದಾರಿ ಇದ್ದಲೆ ಇವಾಗ ನೋಡಿ ಹೆಂಗಾಗಿದೆ. ಸರಿ ಬಿಡಿ, ಹೋಗ್ಲಿ. ಇವಾಗ ಏನ್ ಮಾಡಕ್ಕಾಗಲ್ಲ. ನೀವು ಹೋಗ್ಬಿಟ್ಟು ನೆಕ್ಸ್ಟ್ ಸ್ಕಿಟ್ಟಿಗೆಲ್ಲ ರೆಡಿ ಮಾಡ್ಬೇಡಿ. ಅದನ್ನಾದ್ರೂ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಿ, ಆಯ್ತಾ? ಮಕ್ಳ, ಈ ವಾರ ನಾವು ಜವಾಬ್ದಾರಿಯಿಂದ ಇರೋದ್ರ ಬಗ್ಗೆ ನಾವು ಕಲ್ತ್ಕೊಳ್ಳಲಿದ್ದೇವೆ. ಸರಿ ಅಣ್ಣ, ನೀವು ಹೋಗ್ಬಿಟ್ಟು ಎಲ್ಲ ಮಾಡಿ. ಅಷ್ಟೊಳಗಡೆ ನಾವು ಪ್ರೇಯರ್ ಮಾಡ್ಬಿಟ್ಟು ಸಾಂಗ್ ಎಲ್ಲ ಮುಗಿಸೋಣವಾ? ಸ್ಯಾಮಣ್ಣ, ನೀವು ಈ ಕಡೆ ಬನ್ನಿ. ಅಯ್ಯೋ ಮನೆಗೆ ಓಡೋಗ್ಬಿಡಿ. ಅಯ್ಯೋ ಅಣ್ಣ ಬಿಟ್ರೆ ಮನೆಗೆ ಓಡೋಗ್ತಾರೆ. ಓಕೆ ಮಕ್ಳ, ಇವಾಗೆಲ್ಲರೂ ಕಣ್ ಮುಚ್ತೀರಾ? ಪ್ರಾರ್ಥನೆ ಮಾಡೋಣವಾ? ಯೇಸಪ್ಪ ನಿಮ್ಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಹೇಗಿರ್ಬೇಕು ಅಂತ ರಾಬಿನ್ ಅಣ್ಣ ಹೇಳ್ಕೊಡ್ಬೇಕಾದ್ರೆ ನಾವು ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಮಾಡಿ, ಆಡೋದನ್ನು ಚೆನ್ನಾಗಿ ಕಲ್ತ್ಕೊಂಡು ಚೆನ್ನಾಗಿ ಆಡೋದಕ್ಕೆ ಸಹಾಯ ಮಾಡಿ. ರಾಬಿನ್ ಅಣ್ಣಂಗೂ ಅವ್ರ ಟೀಮ್ಗೂ ನೀವು ಕೃಪೆ ಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಳೇ, ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಮಾಡೋದು ನಮ್ಗೆ ತುಂಬಾನೇ ಸಂತೋಷ. ಈ ಅಣ್ಣಂಗೂ ತುಂಬಾನೇ ಸಂತೋಷ. ಈ ಅಣ್ಣ ತುಂಬಾ ಚೆನ್ನಾಗಿ ನಗಾಡ್ತಾರೆ. ಅಣ್ಣ ಒಂದ್ಸಲ ನಗಿ ನೋಡೋಣ. ಈ ಅಣ್ಣ ನಗಾಡೋದು ನನ್ಗೆ ತುಂಬಾನೇ ಇಷ್ಟ. ಈಗ ನಾವೆಲ್ಲರೂ ಸೇರಿ ಹಾಡು ಹೇಳೋಣ. ಇವತ್ತು ನಾವೊಂದು ವಿಷಯನ ನೋಡಿದ್ವಲ್ವಾ? ಅಯ್ಯೋ ಒಳ್ಳೇದಾಯ್ತು. ರೀಸನ್ ಹತ್ರ ನಾನು ಮುಂಚೆನೆ ಹೇಳಿದೆ ಇದೆಲ್ಲ ಸೆಟ್ ಮಾಡಿಡಿ ಅಂತ. ಅವರು ಜವಾಬ್ದಾರಿ ಇಲ್ದಲೆ ಮಾಡೇ ಇಲ್ಲ. ಆದ್ರೆ ಏಸಪ್ಪ ನೆನ್ನೆ ನನ್ನ ಎಚ್ಚರಿಸಿದ್ರು, ರಾಬಿನ್ ನೀನು ಸರಿಯಾಗಿ ಮ್ಯೂಸಿಕ್ ಟ್ಯಾಕ್ ನ ರೆಡಿ ಮಾಡಿ ಇಡು ಅಂತ. ನಾನೇನಾದ್ರು ಜವಾಬ್ದಾರಿ ಇಲ್ದಂಗೆ ಅದನ್ನ ಮಾಡ್ದಲ್ಲೇ ಬಿಟ್ಟಿದ್ರೆ ಈ ಟೈಮಲ್ಲಿ ನಾವು ಸಿಂಗಿಂಗೇ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ನಾವು ಜವಾಬ್ದಾರಿಯಿಂದ ಇದ್ರೆ ಎಲ್ಲಾ ಟೈಮಲ್ಲಿ ಏಸಪ್ಪ ನಮ್ಮನ್ನ ಬ್ಲೆಸ್ ಮಾಡ್ಬೋದು, ನಾವು ಅವ್ರನ್ನ ಪ್ರೈಸ್ ಮಾಡ್ಬೋದು. ಅಣ್ಣ ನಂಗೊಂದು ಘಟನೆ ನೆನಪಿಗೆ ಬರ್ತಾ ಇದೆ. ನಂಗೆ ಗೊತ್ತಿರೋಬ್ರು ಅಕ್ಕಂಗೆ ಅವ್ರ ಅಮ್ಮ ಹೇಳಿದ್ರಂತೆ, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೀನಿ, ನೀನ್ ಮೊಬೈಲೇ ನೋಡ್ಕೊಂಡು ಕುತ್ಕೊಂಡು ಆಮೇಲೆ ಅದನ್ನ ನೋಡ್ದಲ್ಲೇ ಬಿಟ್ಬಿಡ್ಬೇಡ, ಆಮೇಲೆ ನೀರೆಲ್ಲ ಹೊರಗಡೆ ಬಂದು ಮನೆಯೆಲ್ಲ ನೀರಾಗ್ಬಿಡುತ್ತೆ. ಆದ್ರೂ ಅಕ್ಕ ಮೊಬೈಲೇ ನೋಡ್ಕೊಂಡು ವಾಷಿಂಗ್ ಮಿಷಿನ್ ನೋಡೇ ಇಲ್ಲ. ಮನೆ ಎಲ್ಲ ನೀರ್ ಬಂದ್ಬಿಟ್ಟು ಅವ್ರ ಅಮ್ಮ ಬಂದ್ಬಿಟ್ಟು ನೋಡ್ಬಿಟ್ಟು, ಅಯ್ಯೋ ಇವಾಗ ಮನೆನೂ ಕ್ಲೀನ್ ಮಾಡ್ಬೇಕು, ಅದನ್ನು ಮಾಡ್ಬೇಕು, ನಿಮ್ಗೊಂದ್ ಸ್ವಲ್ಪ ಜವಾಬ್ದಾರಿಯಿಂದ ಇರು ಅಂತ ಹೇಳಿದ್ರೆ ನಿನಗೆ ಆಗೋದೇ ಇಲ್ವಾ? ಈ ತರ ತುಂಬಾ ಜನ ಸೆಲ್ ಫೋನ್ ಇಟ್ಕೊಂಡು ಜವಾಬ್ದಾರಿನೇ ಇಲ್ಲ. ಎಷ್ಟೋ ಜನ ಮಕ್ಳು ಮನೇಲಿ ಸ್ವಲ್ಪನೂ ಕೆಲ್ಸನೇ ಮಾಡೋದಿಲ್ಲ. ಪಾತ್ರೆ ತೊಳೆದವ್ರ ಕೆಲ್ಸ ಅವ್ರು ಮಾಡೋದೇ ಇಲ್ಲ. ಹಂಗೆ ಅಮ್ಮ ಬಟ್ಟೆ ಮಡ್ಚಿಡು ಅಂತ ಹೇಳಿದ್ರೆ ಆ ಕೆಲ್ಸನೂ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಜನ ಮನೆನ ಶುದ್ಧವಾಗಿ ಇಟ್ಕೊಳ್ಳೋದಿಲ್ಲ, ಗುಡ್ಸೋದಿಲ್ಲ, ಬಾತ್ರೂಮ್ ತೊಳೆಯೋದಿಲ್ಲ. ಕೇಳಿದ್ರೆ ಅದ್ ನಮ್ ಕೆಲ್ಸ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಏಸಪ್ಪ ಇದ್ ನಮ್ ಕೊಟ್ಟಿರೋ ಜವಾಬ್ದಾರಿ. ಓದೋದಿದೆಯಲ್ಲ ಅದು ನಮ್ಮ ಜವಾಬ್ದಾರಿ.
ಮನೆ ಕೊಡ್ಸೋದು ನಮ್ ಜವಾಬ್ದಾರಿ ಅಣ್ಣ. ಅದು ನಾನು ಅವಾಗಲೇ ಹೇಳಿದ್ನಲ್ಲ, ಯೋಚನೆ ಮಾಡಿ ನೋಡಿ. ಯೋನು ನುಂಗಿದ ಮೀನು ಯೇಸಪ್ಪ ಹೇಳ್ದಂಗೆ ಜವಾಬ್ದಾರಿಯಿಂದ ಇತ್ತು. ನಾವು ಜವಾಬ್ದಾರಿಯಿಂದ ಇರ್ಬೇಕು, ಗೊತ್ತಾಯ್ತಾ? ನನ್ನ ಬೇಗ ಟ್ರ್ಯಾಕ್ ಹಾಕಿ ಅಣ್ಣ, ನಾವು ಈಗ ಹಾಡು ಹೇಳಿದ್ದೇವೆ. ಓಹೋ ಏ ಜಾಲಿ 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 ಜಾಲಿ. ಏನಣ್ಣ ಮಾಡ್ತಾ ಇದೀರಾ? ಇದನ್ನ ಮತ್ತೆ ಸಾರಿ ಅಣ್ಣ, ಮಾಡಿ ಮಾಡಿ. ಓ ನೀವು ಸೂಪರ್ ಆಗಿ ಮಾಡ್ತೀರಾ, ನೀವು ಸೂಪರ್. ಬನ್ನಿ 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 ಎಲ್ಲ ಕುಣಿದು ನಲಿಯ ಬನ್ನಿ, ಜವಾಬ್ದಾರ ಮಕ್ಕಳಾಗಿ ನಾವು ಬಾಳಲಿದ್ದೇವೆ. ಹೇಗೆ? ಜವಾಬ್ದಾರ ಮಕ್ಕಳಾಗಿ ನಾವು ಬಾಳಲಿದ್ದೇವೆ. ಯೋನನ ನುಂಗಿದ ಆ ಮೀನ ಸ್ವಲ್ಪ ನೋಡಿ, ದೇವರು ಕೊಟ್ಟ ಜವಾಬ್ದಾರಿನ ಬಹಳ ಸುಂದರವಾಗಿ ಮಾಡ್ತು. ಹೇಗೆ? ದೇವರು ಕೊಟ್ಟ ಜವಾಬ್ದಾರಿನ ಬಹಳ ಸುಂದರವಾಗಿ ಮಾಡ್ತು. ಯೇಸುವನು ಹೊತ್ತ ಆ ಕತ್ತೆಯನ್ನು ನೋಡಿ, ಯೇಸುವ ಹೊರುವ ಜವಾಬ್ದಾರಿನ ಬಹಳ ಸುಂದರವಾಗಿ ಮಾಡ್ತು. ಯೇಸುವ ಹೊರುವ ಜವಾಬ್ದಾರಿನ ಬಹಳ ಸುಂದರವಾಗಿ ಮಾಡೋಣ. ಹೇ ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು ಅಣ್ಣ. ಇವಾಗ ಮಕ್ಳನ್ನ ಮೀಟ್ ಮಾಡಕ್ಕೆ ಒಬ್ರು ಅಕ್ಕ ಬರ್ತಾ ಇದ್ದಾರೆ. ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಅಂತ ಅವರೇ ಹೇಳ್ತಾರೆ. ಓಕೆ ಮಕ್ಳ, ಬಾಯ್ 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 ಬಾಯ್. ಹಲೋ ಮಕ್ಕಳೇ, ನಾನೇ ಮಿರಿಯಮ್ ಅಕ್ಕ. ನೀವು ಹಾಡ್ನ ನೋಡಿದ್ರಾ? ಚೆನ್ನಾಗಿತ್ತಲ್ವಾ? ನೀವು ಚೆನ್ನಾಗಿ ಆಡಿದ್ರಿ. ನೀವು ನೋಡಿದ್ರಾ ಏಸಪ್ಪ ಮಾತನ್ ಕೇಳಿದ ಮೀನು ಎಷ್ಟು ಸುಂದರವಾಗಿ ಜವಾಬ್ದಾರಿಯಿಂದ ಇತ್ತಲ್ವಾ? ಆದ್ರೆ ರೀಸನ್ ನೋಡಿದ್ರಾ? ಜವಾಬ್ದಾರಿ ಇಲ್ದೇಲೆ ಅವತ್ತು ಎಷ್ಟು ಸಮಸ್ಯೆ ಬಂತು. ನೀವ್ ಕೂಡ ಹೀಗೇನೆ ಆ ಮೀನಿನ ತರ ಜವಾಬ್ದಾರಿಯಿಂದ ಇರ್ಬೇಕು, ಓಕೆನಾ? ಇವಾಗ ನಾವು ನೆಕ್ಸ್ಟ್ ಏನ್ ನೋಡ್ಲಿದ್ದೇವೆ? ಒಂದು ಸ್ಕಿಕ್ ನೋಡಲಿದ್ದೇವೆ. ಓವರ್ ಟು ಸ್ಕಿಕ್ ಟೈಮ್. ಬನ್ರಿ, ನಮ್ ಕಂಪ್ನಿದು ಹೆಸರು ಹಾಳಾಗಬಾರ್ದು, ಜವಾಬ್ದಾರಿಯಿಂದ ಕೆಲಸ ಮಾಡಿ, ಆಯ್ತಾ? ದೊಡ್ಡ ಹಳ್ಳ ಇದೆ, ಬರೋರು ಹೋಗೋರ್ನೆಲ್ಲ ಕರೆಕ್ಟ್ ಆಗಿ ಗೈಡ್ ಮಾಡು, ಆಯ್ತಾ? ಸರಿಯಪ್ಪ, ತುಂಬಾ ದೊಡ್ಡ ಹಳ್ಳ, ನೀಟಾಗಿ ಗೈಡ್ ಮಾಡ್ಕೊಂಡು ಜವಾಬ್ದಾರಿಯಿಂದ ಕೆಲಸ ಮಾಡಿ. ಅಯ್ಯಯ್ಯೋ, ಎಷ್ಟು ದೊಡ್ಡ ಗುಂಡಿ ಇದೆ ಇಲ್ಲಿ. ಕೊಟ್ಟಿರೋ ಜವಾಬ್ದಾರಿನ ನೀನು ಮಾಡ್ಬಿಡ್ತೀಯಾ? ನಾನ್ ನಿನ್ನ ಬಿಟ್ಬಿಡ್ತೀನಾ? ಮಾಡೋ ಫೋನು. ಯಾರಾದ್ರೂ ಬಿದ್ರೆ ಅಷ್ಟೇ. ಏನಿದು ಫೋನ್ ಬೇರೆ ಬರ್ತಾ ಇದೆ. ಹಲೋ, ಏನೋ ಟ್ರೆಂಡಿಂಗಾ? ವಿಡಿಯೋ ಲಿಂಕಾ? ತಡಿ ಇವಾಗ ನೋಡ್ತೀನಿ, ತಡಿ. ನೋಡು ಚೆನ್ನಾಗಿ ಟ್ರೆಂಡಿಂಗ್ ವಿಡಿಯೋಸ್ ನೋಡು, ಚೆನ್ನಾಗಿ ಕಮೆಂಟ್ಸ್ ಎಲ್ಲ ನೋಡು. ಏನಿದು? ಆಹಾ, ಸೂಪರ್ ಆಗಿದೆ. ಓಹೋ ಸರ್, ಏನ್ ಸರ್ ಹಿಂಗೆ ಹೋದ್ರೆ ನಮ್ಮ ಮನೆ ಸಿಗುತ್ತಾ ಸರ್? ಹಿಂಗೆ ಹೋದ್ರೆ ಎಲ್ಲ ಸಿಗುತ್ತೆ, ಹೋಗಿ ಸರ್. ಹೋಗ್ಲಾ ಸರ್? ಹೋಗಿ ಸರ್. ಸರಿ ಸರ್. ಅಯ್ಯಯ್ಯೋ, ಸಾರ್ ಹೇಳಿದ್ರಲ್ಲ ಅಲ್ಲಿ ದೊಡ್ಡ ಹಳ್ಳ ಇದೆ ಅಂತ. ಅಯ್ಯೋ, ಮತ್ತೆ ಫೋನ್ ಬರ್ತಿದೆ. ಯಾವ ತರ ನಿನ್ ಜವಾಬ್ದಾರಿನ ಕೆಡಿಸ್ತೆ ನೋಡು. ಹೇಳ್ ಮಗ, ಏನೋ ಗೇಮ್ ಲಿಂಕ್? ಅಯ್ಯೋ ತಡಿ ನೋಡ್ತೀನಿ. ಓಹೋ, ಈ ಗೇಮ್ ಸೂಪರ್ ಆಗಿದೆ. ಏ ಮ್ಯಾನ್, ಹೀಗೆ ಮನೆಗೆ ಹೋಗ್ಬೋದಾ ಮ್ಯಾನ್? ಹೋಗ್ಬೋದು, ಹೋಗಿ ಬೇಗ ಓಕೆ ಮ್ಯಾನ್. ಅಯ್ಯಯ್ಯೋ, ಇವನು ಬಿದ್ಬಿಡ್ನಾ? ಅಯ್ಯೋ, ಸಾರ್ ಹೇಳಿದ್ರಲ್ಲ, ಮತ್ತೆ ಫೋನ್ ಬರ್ತಾ ಇದೆ. ಕಮೆಂಟಾ? ವಾಕ ಕಮೆಂಟಿಗೆ ಹಂಗೆ ನೋಡಿ. ಇವಾಗ ತಡಿ, ನೋಡ್ತಾ ಇರಿ. ಇವಾಗ ಈ ಕಡೆಯಿಂದ ಹೋದ್ರೆ 2ನೇ ಬೀದಿಗೆ ಹೋಗ್ಬೋದಾ? ಹೋಗಮ್ಮ, ನೆಟ್ಗೆ ಹೋಗುವ. ಹೋಗ್ಬೋದಂತೆ, ಹೋಯ್ತೀನಿ. ಅಯ್ಯಯ್ಯೋ, 3 ಅವರು ಬಿದ್ದೋಗ್ಬಿಟ್ರಾ? ಈ ತರನೇ ನಾನು ಎಲ್ಲರನ್ನ ಅವ್ರ ಜವಾಬ್ದಾರಿಯಿಂದ ದಿಕ್ ತಪ್ಪಿಸ್ತಾ ಇದೀನಿ. ಅಯ್ಯಯ್ಯೋ, ಈ ಫೋನ್ ನೋಡ್ಕೊಂಡು ನಮಗೆ ಕೊಟ್ಟಿ ಜವಾಬ್ದಾರಿನ ಬಿಟ್ಬಿಟ್ನಲ್ಲ. ಅಯ್ಯಯ್ಯೋ, ಬನ್ನಿ, ನಾ ಮಾತಾಡ್ತೀನಿ. ಬನ್ನಿ, ನಿಧಾನ ಬನ್ನಿ. ಅಯ್ಯೋ ಪಾಪ ಸರ್, ಒಂದು ಚಿಕ್ಕ ಜವಾಬ್ದಾರಿ ತರ ನಿಮ್ಗೆ ಕೊಟ್ಟಿದ್ದು. ಸರ್ ಈ ಕಡೆ ಬನ್ನಿ, ಈ ಕಡೆ ತಿರುಗಿ, ಈ ಕಡೆ. ಸರ್ ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ ನೀವು ಸ್ವಲ್ಪ. ನಿಂತ್ಕೊಳ್ಳಿ ಸರ್. ಅಲ್ಲಪ್ಪ, ಇಲ್ಲೋಡು, ಒಂದು ಚಿಕ್ಕ ಜವಾಬ್ದಾರಿ ಕೊಟ್ಟೆ. ಫೋನ್ ನೋಡ್ಕೊಂಡು ಅದನ್ನ ಈ ತರ ನೋಡಿ, ಇಲ್ಲಿ ಇವ್ರ ಬಾಯಿ ನೋಡಿ. ಅಯ್ಯೋ, ಅರ್ಥ ಆಯ್ತು. ಅಯ್ಯೋ ಪಾಪ, ಅರ್ಥ ಆಯ್ತು ಬಿಡಿ ಸರ್.
ಅಣ್ಣ ಕ್ಷಮಿಸ್ಬಿಡಿ ಅಣ್ಣ. ಅಕ್ಕ, ಅಯ್ಯೋ ಅಕ್ಕನ ಮುಖ ನೋಡು, ಅಕ್ಕನ ಮುಖ ಹೋಗ್ಬೇಕಾರೆ ಎಷ್ಟು ಚೆನ್ನಾಗಿತ್ತು, ಇವಾಗ ನೋಡಿ ಹೆಂಗಾಗ್ಬಿಟ್ಟಿದೆ. ಅಯ್ಯೋ ಪಾಪ, ಇವರೆಲ್ಲ ಪಾಪ ನೋಡು. ಇದಕ್ಕೆ ನಾ ಹೇಳೋದು, ಜವಾಬ್ದಾರಿಯಿಂದ ಇರಬೇಕು. ಈ ಥರ ಜವಾಬ್ದಾರಿ ಇಲ್ಲದೆ ಇರೋ ನನ್ನ ಕೆಲ್ಸಕ್ಕೆ ಬೇಡ. ಒಂದು ಕೆಲಸ ಮಾಡು, ನೀನು ಕೆಲಸದಿಂದ ಹೋಗ್ಬಿಡಪ್ಪ, ಬೇಡ ನೀನು ಕೆಲ್ಸಕ್ಕೆ ಬೇಡ, ಹೋಗ್ಬಿಡು. ಹೋಗು ಸರ್ ಅವ್ರನ್ನ ಹೋಗೋ ಕೇಳ್ಬಿಡಿ, ಹೋಗ್ಬಿಡಿ. ಅವ್ರು ಈ ಕಡೆಯಿಂದ ಆಗ್ಲೇ ಹೋಗೋರೆ. ಬನ್ನಿ ನೀವು, ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ. ಅಮ್ಮ ಕ್ಷಮಿಸ್ಬಿಡಿ, ಅಮ್ಮ ಅಮ್ಮ ಕ್ಷಮಿಸ್ಬಿಡಿ ನಮ್ಮನ್ನ. ಅಯ್ಯಯ್ಯೋ ಅಳ್ತವ್ರಲ್ಲ. ಕ್ಷಮಿಸ್ಬಿಡಿ ಸರ್, ಕ್ಷಮಿಸ್ಬಿಡಿ. ಅಯ್ಯೋ, ಜವಾಬ್ದಾರಿ ಇಲ್ಲದೆ ಇರೋದ್ರಿಂದ ಎಷ್ಟು ಜನಕ್ಕೆ ಪಾಪ ಏಟಾಗ್ಬಿಡ್ತು. ಕಂಪ್ನಿಗೆ ಬೇರೆ ಕೆಟ್ಟ ಹೆಸರು ಬರುತ್ತೆ ಇವಾಗ. ಅಯ್ಯೋ ಏನು ಸರ್, ಎಷ್ಟು ದೊಡ್ಡದಾಗಿ ಏಟಾಗೈತೆ ನೋಡಿ ಸರ್. ಅಯ್ಯಯ್ಯೋ, ಇಷ್ಟು ದೊಡ್ಡ ಏಟಾಗಿದ್ಯಾ ಸರ್? ಅಯ್ಯಯ್ಯೋ ಸಾರಿ ಸರ್, ನಿಮ್ಮ ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ ನಾನು. ಸ್ವಲ್ಪ ತಲೆ ಕೂತ್ಕೊಳ್ಳಿ ಸರ್, ಬಂದ್ಬಿಡ್ತೀನಿ. ಮಕ್ಕಳೇ, ದೊಡ್ಡವರು ಕೂಡ ಗಮನಿಸಿ, ಜವಾಬ್ದಾರಿ ಇಲ್ಲದೆ ಹೋದ್ರೆ ಇದೇ ತರ ಸಮಸ್ಯೆಗಳೇ ಬರೋದು. ಉದಾಹರಣೆಗೆ ಹೇಳ್ತೀನಿ, ಇದು ನಿಜವಾಗ್ಲೂ ನಡೆದಿದ್ದೊಂದು ಘಟನೆ. ಒಬ್ರು ಮನೇಲಿ ಒಬ್ರು ಆಂಟಿ ಅವ್ರ ಮಗಂಗೆ ಹೇಳಿದಾರೆ, ನೋಡು ಮಗನೇ, ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, 2 ವಿಷಲ್ಗೆ ಆಫ್ ಮಾಡು ಅಂತ ಅನ್ಬಿಟ್ಟು. ಆದ್ರೆ ಅವ್ನ ಮಗ ಜವಾಬ್ದಾರಿ ಇಲ್ಲದೆ ಫೋನ್ ನೋಡ್ಕೊಂಡು ಕೇಳಿದ್ರೆ ಟ್ರೆಂಡಿಂಗ್ ವಿಡಿಯೋಸ್ ನೋಡ್ತಾ ಇದಾರಂತೆ, ಗೇಮ್ಸ್ ಆಡ್ತಾ ಇರ್ತಂತೆ. ತುಂಬಾ ಜನ ಹೀಗೇನೆ, ಕೇಳಿದ್ರೆ ಟ್ರೆಂಡಿಂಗ್ ವಿಡಿಯೋಸ್ ನೋಡ್ತಾ ಇದ್ದೀವಿ, ಮೀಮ್ಸ್ ನೋಡ್ತೀವಿ ಅಂತ. ಎಷ್ಟೋ ಜನ ಜವಾಬ್ದಾರಿ, ಓದೋ ಜವಾಬ್ದಾರಿನ ಮಕ್ಕಳು ಮರ್ತ್ಬಿಡ್ತಾರೆ. ಎತ್ತವರು ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ ಮರ್ತ್ಬಿಡ್ತಾರೆ. ಹಾಗೆ ಕೆಲವರು ಎತ್ತವರು ಮಕ್ಕಳು ಪ್ರಾರ್ಥನೆ ಮಾಡೋ ಜವಾಬ್ದಾರಿನೇ ಮರ್ತ್ಬಿಟ್ಟಿದ್ದಾರೆ. ಕೇಳಿದ್ರೆ ಫೋನಲ್ಲಿ ಬ್ಯುಸಿ ಆಗಿದಾರಂತೆ. ಏಸಪ್ಪ ಜವಾಬ್ದಾರಿ ಉಳ್ಳಂತ ಮಕ್ಕಳನ್ನ ಪ್ರೀತಿಸ್ತಾರೆ. ಈ ಹುಡುಗ ಏನ್ ಮಾಡ್ದಂತೆ, ಫೋನ್ ನೋಡ್ಕೊಂಡು ಜವಾಬ್ದಾರಿ ಇಲ್ದಲೆ ಈ ಆಂಟಿ ಏನ್ ಮಾಡಿದ್ರು, 4 ವಿಷಲ್ ಬಂದ್ಮೇಲೆ ಅಯ್ಯೋ ಇನ್ನೂ ಸ್ಟವ್ ಆಫ್ ಮಾಡಿಲ್ಲ ಅಂತ ಅನ್ಬಿಟ್ಟು ಓಡೋಗ್ಬಿಟ್ಟು ಆ ಸ್ಟವ್ನ ಹಾಗೆ ಆಫ್ ಮಾಡಕ್ ಹೋದಾಗ ಅದು ಕೈಗೆ ಟಚ್ ಆಗ್ಬಿಟ್ಟು, ಬಿಸಿ ಸ್ಟವ್ ಟಚ್ ಆಗ್ಬಿಟ್ಟು ಕೈಯಲ್ಲಿ ಬರ್ನ್ ಆಗ್ಬಿಟ್ಟು ಅವ್ರ ಕೈ ತುಂಬಾ ದಪ್ಪ ಓದ್ಕೊಂಡ್ಬಿಡ್ತಂತೆ. ಯೋಚನೆ ಮಾಡಿ ನೋಡಿ, ಆ ಹುಡುಗ ಜವಾಬ್ದಾರಿಯಿಂದ ಆ ಸ್ಟವ್ ನ ಕರೆಕ್ಟ್ ಆಗಿ ಆಫ್ ಮಾಡಿದ್ರೆ ಆಂಟಿಗೆ ಕೈ ಬರ್ನ್ ಆಗ್ತಿತ್ತಿಲ್ಲ, ಇಷ್ಟ ದಪ್ಪ ಓದ್ಕೊಳ್ತಾ ಇತ್ತಿಲ್ಲ. ಇದಕ್ಕೆ ಕಾರಣ ಏನ್ ಗೊತ್ತಾ? ಬೇಜವಾಬ್ದಾರಿತನ. ಇವತ್ತು ಏಸಪ್ಪ ನಮ್ ಜೊತೆ ಸ್ಪಷ್ಟವಾಗಿ ಮಾತಾಡಿದ್ದಾರೆ, ಜವಾಬ್ದಾರಿಯಿಂದ ಇರ್ಬೇಕು. ನಾವು ಜವಾಬ್ದಾರಿಯಿಂದ ಇಲ್ಲ ಅಂದ್ರೆ ಏನಾಗುತ್ತೆ ನೋಡಿದ್ರಲ್ವಾ, ಬೇರೆಯವ್ರಿಗೆಲ್ಲ ಸಮಸ್ಯೆ. ಒಂದ್ ವೇಳೆ ಮಕ್ಕಳು ನೀವು ಜವಾಬ್ದಾರಿಯಿಂದ ಇಲ್ಲ ಅಂದ್ರೆ ತಂದೆ ತಾಯಿಗಳಿಗೆ ಸಮಸ್ಯೆ ಆಗ್ಬಿಡ್ತೀರಾ. ಅದೇ ತರ ತಂದೆ ತಾಯಿಗಳು ಜವಾಬ್ದಾರಿಯಾಗಿಲ್ಲ ಅಂದ್ರೆ ಮಕ್ಕಳಿಗೆ ಸಮಸ್ಯೆ ಆಗ್ಬಿಡ್ತೀರಾ. ಹಾಗೆ ಸಭೆಯಲ್ಲಿ ಮಕ್ಕಳು ಜವಾಬ್ದಾರಿಯಿಂದ ಇಲ್ಲ ಅಂದ್ರೆ ಸಭೆಗೆ ಸಮಸ್ಯೆ ಆಗುತ್ತೆ. ಸಭೆಯಲ್ಲಿ ಸೇವಕರು ಜವಾಬ್ದಾರಿಯಿಂದ ಇರ್ಲಿಲ್ಲ ಅಂದ್ರೆ ಇಡೀ ಸಭೆಗೆ ಸಮಸ್ಯೆ ಆಗ್ಬಿಡುತ್ತೆ. ಏಸಪ್ಪ ನಮ್ ಜೊತೆ ಮಾತಾಡ್ತಾ ಇದಾರಲ್ವಾ, ಇವಾಗ ಅಕ್ಕ ಬಂದು ನಿಮ್ ಜೊತೆ ಮಾತಾಡ್ಬೇಕಂತೆ. ಓಕೆನಾ? ಅಕ್ಕ ಮಾತಾಡ್ತಾರೆ. ಬಾಯ್ ಬಾಯ್. ಏನ್ ಮಕ್ಳ, ಸ್ಕಿಕ್ ನೋಡಿದ್ರಾ? ನಾನು ನೋಡ್ದೆ, ತುಂಬಾ ಸೂಪರ್ ಆಗಿತ್ತಲ್ವಾ? ಇದೇ ತರ ನಾವೀಗ ರೆಸ್ಪಾನ್ಸಿಬಲ್ ಆಗಿ ಏನ್ ಮಾಡ್ತೀವಂದ್ರೆ, ನೋಟು ಪೆನ್ನ ತಗೊಂಡು ಇಟ್ಕೊಂಡು ವರ್ಡ್ ಆಫ್ ಗಾಡ್ ನ ಕೇಳ್ಬೇಕಾದ್ರೆ ನೀಟಾಗಿ ನೋಟ್ ಮಾಡ್ಕೊಳ್ಳಿದ್ದೇವೆ. ಓಕೆನಾ? ಓವರ್ ಟು ವರ್ಡ್ ಆಫ್ ಗಾಡ್. ಹಲೋ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ರಾಬಿನ್ ಅಣ್ಣ ಅವರ ಟೀಮ್ ಎಲ್ಲ ಸೇರ್ಕೊಂಡು ಒಂದು ಸಾಂಗ್ ಎಲ್ಲ ಮಾಡಿದ್ರಲ್ಲ, ನೀವು ನೋಡಿದ್ರಾ? ಯಾವ್ದ್ರ ಬಗ್ಗೆ ಹೇಳ್ಕೊಟ್ರು? ಎಕ್ಸಾಕ್ಟ್ಲಿ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ, ಅದ್ರ ಬಗ್ಗೆ ಹೇಳ್ಕೊಟ್ರು ತಾನೆ. ಸರಿ, ರಾಬಿನ್ ಅಣ್ಣ ಸಾಂಗ್ ಅಲ್ಲಿ ಇಬ್ಬರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳ್ಕೊಟ್ರು ಗೊತ್ತಾ? ಏನದು ಹೇಳಿ ನೋಡೋಣ. ಎಸ್, ಚೆನ್ನಾಗಿ ಗಮನಿಸೋ ಪುಟಾಣಿಗಳೆಲ್ಲ ಕರೆಕ್ಟಾಗಿ ಹೇಳಿದ್ರಿ. ಒಂದು ದೊಡ್ಡ ಮೀನ್, ಇನ್ನೊಂದು ಕತ್ತೆ. ಎಕ್ಸಾಕ್ಟ್ಲಿ ಇದೆ. ಇದರಲ್ಲಿ ಆ ಮೀನಿನ ಜವಾಬ್ದಾರಿ ಏನು, ಆ ಕತ್ತೆಯ ಜವಾಬ್ದಾರಿ ಏನು ಅಂತ ಅವ್ರು ಚೆನ್ನಾಗಿ ಆ ಸಾಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಲ್ವಾ. ಇವತ್ತು ನಾನು ನಿಮಗೆ ಇಬ್ಬರ ರೆಸ್ಪಾನ್ಸಿಬಿಲಿಟಿ ಬಗ್ಗೆನೇ ಹೇಳ್ಕೊಡ್ತೀನಿ. ಫಸ್ಟ್ ಯಾರು ಎಂದರೆ ಯಾಕೋಬನ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತಿಳ್ಕೊಳಕ್ಕೆ, ಹೇಗೆ ಅಂತ ತಿಳ್ಕೊಳಕ್ಕೆ ನಾನು ಯಾಕೋಬನ ಮೂಲಕ ಹೇಳ್ಕೊಡ್ತೀನಿ. ಸರಿನಾ? ನಾವು ಅದ್ರ ಬಗ್ಗೆ ಮೆಡಿಟೇಟ್ ಮಾಡೋಣ. ಯಾಕೋಬನ ರೆಸ್ಪಾನ್ಸಿಬಿಲಿಟಿ ಏನಂತ ನಿಮಗೆ ಗೊತ್ತಾ? ಯಾಕೋಬನು ಅವರ ಮಾವನ ಮನೆಯಲ್ಲಿ ಇದ್ದನು. ಅವರ ಮಾವನ ಕುರಿಗಳನ್ನು ಮೇಯಿಸಬೇಕಿತ್ತು. ಇದೇ ಅವನ ರೆಸ್ಪಾನ್ಸಿಬಿಲಿಟಿ. ಮಾವನ ಮನೆಯಲ್ಲಿ ತಾನೇ ಇದ್ದೇನೆ, ಕುರಿಗಳನ್ನು ತಾನೇ ಮೇಯಿಸಬೇಕು, ಅದನ್ನು ಬಿಟ್ಟರೆ ಅದೇ ತಿಂದು ಬಂದು ಬಿಡುತ್ತದೆ ಎಂದು. ಹಂಗಂತ ಅವರು ತನ್ನ ರೆಸ್ಪಾನ್ಸಿಬಿಲಿಟಿನ ತಳ್ಳಿಬಿಟ್ಟಿಲ್ಲ. ಒಂದು ವಾಕ್ಯನ ನಾನು ನಿಮಗೆ ತೋರಿಸ್ತೀನಿ. ಏನಂದ್ರೆ ಆದಿಕಾಂಡ 31ನೇ ಅಧ್ಯಾಯ 39, 40, 41, 39, 40, 41 ಇದನ್ನ ಪೂರ್ತಿಯಾಗಿ ನೀವು ಓದ್ಬೇಕು. ಪಶುಗಳನ್ನು ನಿನ್ನ ಭಾಗಕ್ಕೆ ಹಾಕದೆ ನಾನೇ ಬದಲು ಕೊಟ್ಟೆನು ಎಂಬುದಾಗಿ ಜವಾಬ್ದಾರಿ ತೆಗೆದುಕೊಂಡನು. ಇದು ಯಾಕೋಬನು ಅವನ ಮಾವನ ಬಳಿ ಹೇಳುವ ರೀತಿ ಇದೆ. ಏನೆಂದರೆ, ಸಪೋಸ್ ಕುರಿ ಮೇಯ್ತಿರ್ಬೇಕಾದ್ರೆ ಯಾವ್ದಾದ್ರೂ ಪ್ರಾಣಿ ಬಂದು ಕುರಿಯನ್ನ ಕಚ್ಬಿಟ್ರೆ ಅದಕ್ಕೂ ನಾನೇ ರೆಸ್ಪಾನ್ಸಿಬಿಲಿಟಿ ತಗೊಂಡೆ, ಅದಕ್ಕಾಗಿಯೂ ನಾನು ಸ್ಯಾಕ್ರಿಫೈಸ್ ಮಾಡಿದೆ, ಅದಕ್ಕಾಗಿ ನಾನು ಜವಾಬ್ದಾರಿ ತೆಗೆದುಕೊಂಡೆ, ತುಂಬಾ ಹುಷಾರಾಗಿ ನಿಮ್ಮ ಮಂದೆಯನ್ನು ನೋಡಿಕೊಂಡೆ ಹಂಗಂತ ಯಾಕೋಬನು ಹೇಳ್ತಾನೆ. ಇನ್ನೊಂದು ಹೇಳ್ತಾನೆ ಗೊತ್ತಾ? ನಿದ್ದೆ ಮಾಡುವುದಕ್ಕಾದರೂ ಅವಕಾಶವಿರಲಿಲ್ಲ. ಅವನು ನಿದ್ದೆಯನ್ನು ಕೂಡ ಮಾಡದೆ ಮಂದೆಯನ್ನು ಕಾಯುತ್ತಾ ಇದ್ದನು.
ಇಷ್ಟೆಲ್ಲ ಮಾಡಿ ಎಫರ್ಟ್ ಹಾಕಿ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಿದ್ದರಿಂದ ಅವನಿಗೆ ಏನಾಯ್ತು ಗೊತ್ತಾ? ನಿಮ್ಗೆ ಈ ಕತೆ ಗೊತ್ತಲ್ಲ? ಏಸಪ್ಪ ಯಾಕೋಬನ ಕನಸಿನಲ್ಲಿ ಬಂದು ಈ ರೀತಿ ಮಾಡೋ, ಈ ರೀತಿ ಮಾಡಿದರೆ ನಿನ್ನ ಮಂದೆ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳಿದ್ರು. ನೀವು ಕೂಡ ಯೋಚಿಸ್ತಿದ್ದೀರಾ? ಸ್ವಲ್ಪ ಯೋಚಿಸ್ ನೋಡ್ರಿ. ಚಿಕ್ಕ ವಯಸ್ಸಲ್ಲಿ ನಮಗೆ ABCD ಹೇಳ್ಕೊಡ್ತಾರೆ. ABCDನೇ ಓದಿರಾ ನಿಮ್ಮನ್ನ ಸ್ಟ್ರೈಟ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರ್ಸಿದ್ರೆ? ಸ್ವಲ್ಪ ಯೋಚಿಸ್ ನೋಡ್ರಿ. ನೀವೆಲ್ಲ ಚಿಕ್ಕ ಮಕ್ಕಳು ಅಂತ ಗೌರ್ಮೆಂಟ್ ಸಹಾಯ ಮಾಡಿ ನಿಮ್ಮನ್ನ ಪಾಸ್ ಮಾಡಿ ಕಳಿಸ್ಬಿಡ್ತಾರೆ. ಆದ್ರೆ ನಿಮ್ಗೆ ಬೇಸಿಕ್ ಗೊತ್ತಿಲ್ದಿರಾ ನೀವು ನೆಕ್ಸ್ಟ್ ಕ್ಲಾಸ್ಗೆ ಹೋದ್ರೆ ಹೇಗೆ ಓದ್ತೀರಾ? ಏಸಪ್ಪ ನಿಮ್ಗೆ ಹೇಗೆ ಸಹಾಯ ಮಾಡ್ತಾರೆ? ನೀವು ಅದಕ್ಕಾಗಿ ಎಫರ್ಟ್ ಹಾಕ್ತೀರಾ? ದಾನಿಯೇಲನು ಬಾಬೇಲಿನಲ್ಲಿ ಬರೀ ಕಾಯಿ ಪಲ್ಯಗಳನ್ನ ತಿನ್ಕೊಂಡು ಚೆನ್ನಾಗಿ ತಿಂದವ್ರಿಗಿಂತ ಚೆನ್ನಾಗಿ ಪುಷ್ಟಿಯಾಗಿದ್ನಂತೆ. ಸೊ ಚಿಂತೆ ಪಡಬೇಡಿ, ಏಸಪ್ಪ ನಿಮ್ಗೆ ಸಹಾಯ ಮಾಡ್ತಾರೆ. ಆದರೆ ನೀವು ಅದಕ್ಕೆ ಸ್ವಲ್ಪ ಎಫರ್ಟ್ಸ್ ಹಾಕಬೇಕು. ಆಗಲೇ ಯಾಕೋಬನಿಗೆ ಏಸಪ್ಪ ಹೆಲ್ಪ್ ಮಾಡಿದ ರೀತಿ ನಿಮಗೂ ಮಾಡ್ತಾರೆ. ನೀವು ನೋಡಿದ್ದೀರಾ? ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಹೀರೋರು ಬೇಗ ಓಡೋದಕ್ಕೋ ಇಲ್ಲ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಅವರು ಊಟನ ಕಂಟ್ರೋಲ್ ಮಾಡಬೇಕು, ಅವರು ತುಂಬ ಕಾರ್ಯ ಮಾಡಬೇಕು, ನಿದ್ದೆನ ಕಂಟ್ರೋಲ್ ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು. ಇದೆಲ್ಲ ಮಾಡಿದ್ರೇನೆ ಆಗ ಅವ್ರ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ಮಾಡೋಕ್ಕಾಗುತ್ತೆ. ಆದ್ರಿಂದ ನೀವು ನಿಮ್ಮ ಜವಾಬ್ದಾರಿನ ಸರಿಯಾಗಿ ತಗೊಂಡ್ರೇನೆ ಏಸಪ್ಪ ನಿಮಗೆ ಸಹಾಯ ಮಾಡಲು ಸಾಧ್ಯ. ಸರಿ, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಈಗ ಯಾರಾದ್ರೂ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರಂದ್ರೆ ನೀವೇನ್ ಮಾಡ್ತೀರಾ? ಇದಕ್ಕಾಗಿ ನಾನು ನಿಮ್ಗೆ ಅಪೊಸ್ತಲರಲ್ಲಿ ಒಂದು ವಾಕ್ಯ ತೋರಿಸ್ತೀನಿ, ಸರಿನಾ? ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯನ್ ಬಗ್ಗೆ ಇದೆ. ನಾವು ಇದರಲ್ಲಿ ಕೊರ್ನೇಲಿಯನ್ ಅನ್ನು ಪೇತ್ರನನ್ನು ನೋಡಬಹುದು. ಇದರಲ್ಲಿ ಪೇತ್ರನ ಬಳಿ ಏಸಪ್ಪ ಹೇಳ್ತಾರೆ, ನೀನು ಈ ರೀತಿ ಕೊರ್ನೇಲಿಯನ ಬಳಿಗೆ ಹೋಗಿ ಏಸಪ್ಪನ ಬಗ್ಗೆ ಹೇಳಬೇಕು ಎಂದು ಏಸಪ್ಪ ಟಾಸ್ಕ್ ಕೊಡ್ತಾರೆ. ಅದನ್ನ ಪೇತ್ರನ ಎಷ್ಟು ರೆಸ್ಪಾನ್ಸಿಬಿಲಿಟಿಯಾಗಿ ಮಾಡಿ ಮುಗಿಸ್ತಾ ಗೊತ್ತಾ? ಅವನು ಸರಿ ಕೊರ್ನೇಲಿಯನ್ ತಾನೇ ನಾನು ಹೋಗಿ ನೋಡ್ತೀನಿ ಅಂತೆಲ್ಲ ಹೇಳಿಲ್ಲ. ಎಫರ್ಟ್ ಹಾಕಿ ಕೊರ್ನೇಲಿಯನ್ ಮನೆಗೆ ಹೋಗಿ ಏಸಪ್ಪನ ಬಗ್ಗೆ ಹೇಳ್ಬಿಡ್ತಾರೆ. ಕೊರ್ನೇಲಿಯನ ಮನೆಯಲ್ಲಿ ದೊಡ್ಡ ರಕ್ಷಣೆ ಎಲ್ಲ ಉಂಟಾಗುತ್ತೆ. ಆದ್ರೆ ಇಲ್ಲಿ ಪೇತ್ರನ ರೆಸ್ಪಾನ್ಸಿಬಿಲಿಟಿ ಹೇಗೆ ವ್ಯಕ್ತವಾಯಿತು ಗೊತ್ತಾ? 16ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ ಆ ಕಾಲದಲ್ಲಿ ಯಹೂದ್ಯರಿಗೆ ಬಿಟ್ಟರೆ ಬೇರೆ ಯಾರಿಗೂ ಏಸಪ್ಪನ ಬಗ್ಗೆ ಹೇಳಿರಲಿಲ್ಲ. ಕೊರ್ನೇಲಿಯನು ಯಹೂದ್ಯನಲ್ಲ, ಆದರೆ ಪೇತ್ರನು ಮೊದಲನೇ ಬಾರಿಗೆ ಕೊರ್ನೇಲಿಯನಿಗೆ ಏಸಪ್ಪನ ಬಗ್ಗೆ ಹೇಳ್ತಾನೆ. ಅದು ಯಹೂದ್ಯರಿಗೆ ಒಂದು ದೊಡ್ಡ ಕನ್ಫ್ಯೂಷನ್ ಉಂಟು ಮಾಡುತ್ತಾ? ಪೇತ್ರನು ಏನ್ ಮಾಡ್ತಾನೆ, ಅಲ್ಲೋಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ನನ್ಗೆ ಈ ರೀತಿ ಏಸಪ್ಪ ಹೇಳಿದ್ರು, ಆದ್ದರಿಂದ ನಾನು ಹೋಗಿ ಕೊರ್ನೇಲಿಯನಿಗೆ ಏಸಪ್ಪನ ಬಗ್ಗೆ ಹೇಳ್ದೆ, ಅವರ ಮನೆಯಲ್ಲಿ ಎಲ್ಲ ರಕ್ಷಣೆ ಹೊಂದಿದ್ರು ಅಂತ. ಪೇತ್ರನು ಅವರ ರೆಸ್ಪಾನ್ಸಿಬಿಲಿಟಿನ ಫುಲ್ಲಾಗಿ ಮಾಡಿ ಮುಗಿಸ್ತಾರೆ. ಏಸಪ್ಪ ಏನ್ ಹೇಳಿದ್ರು, ಅನ್ಯ ಜನರಿಗೆ ಸುವಾರ್ತೆನ ಸಾರ್ಬೇಕು ಅಂತ ಏಸಪ್ಪ ಒಂದು ಟಾಸ್ಕ್ ಕೊಡ್ತಾರೆ. ಅಪೊಸ್ತಲರ ಬಳಿಗೆ ಹೋಗುವವರೆಗೂ ಇದನ್ನೆಲ್ಲ ಏಸಪ್ಪ ಮಾತನಾಡಿದರು ಎಂದು ಅವರು ಏಸಪ್ಪ ಕೊಟ್ಟಂತ ರೆಸ್ಪಾನ್ಸಿಬಿಲಿಟಿನ ಫುಲ್ಲಾಗಿ ಮಾಡಿ ಮುಗಿಸಿದ್ರು. ಇದೇ ತರ ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ನಿಮ್ಗೆ ಏನಾದ್ರೂ ರೆಸ್ಪಾನ್ಸಿಬಿಲಿಟಿ ಕೊಟ್ರೆ, ಕೆಲಸ ಕೊಟ್ರೆ ನೀವು ರೆಸ್ಪಾನ್ಸಿಬಿಲಿಟಿಯಾಗಿ ಮಾಡಿ ಮುಗಿಸ್ತೀರಾ? ನಿಮ್ಮ ಮನೆಯಲ್ಲಿ ಗುಡ್ಸಕ್ಕೆ ಹೇಳಿದ್ರು ಅಂತ ಬೇಕು ಬೇಡ ಅಂತ ಮಾಡ್ತೀರಾ? ಇಲ್ಲ, ನನಗೆ ಕೊಟ್ಟಿರೋ ಕೆಲಸನ ನಾನು ರೆಸ್ಪಾನ್ಸಿಬಿಲಿಟಿಯಾಗಿ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು ಅಂತ ಮಾಡಿ ಮುಗಿಸ್ತೀರಾ? ನಿಮಗೆ ಕೊಟ್ಟಿರೋ ಅಂಥ ಕೆಲಸನ ನೀವು ರೆಸ್ಪಾನ್ಸಿಬಿಲಿಟಿಯಾಗಿ ನೀವು ಪೂರ್ಣವಾಗಿ ಮಾಡಿ ಮುಗಿಸಿದ್ರೇನೆ ಏಸಪ್ಪ ನಿಮಗೆ ಸಹಾಯ ಮಾಡ್ತಾರೆ, ಸರಿನಾ? ನಿಮಗೆ ನಾನೊಂದು ವಾಕ್ಯನ ತೋರಿಸ್ತೀನಿ. ಅದು ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 9ನೇ ವಾಕ್ಯ. ಏನ್ ಹೇಳುತ್ತೆ ಅಂದ್ರೆ, ಕೆಲಸಗಳ್ಳನು ಕೆಡುಕನಿಗೆ ತಮ್ಮ. ಅಂದರೆ ನಿಮಗೆ ಒಂದು ಕೆಲಸ ಕೊಟ್ಟಿದ್ರೆ ನೀವು ಅದರಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಬೇಕೋ ಬಿಟ್ಟು ಮಾಡಿದ್ರಿ ಅಂದ್ರೆ ನೀವು ಎಲ್ಲ ನಾಶ ಮಾಡೋರಿಗೆ ಸಮ ಅಂತ ಹೇಳಲ್ಪಟ್ಟಿದೆ. ಎಷ್ಟು ಕಠಿಣವಾದ ಹೃದಯ ಅಲ್ಲವಾ? ಏಸಪ್ಪ ಹೇಳಿದ್ದಾರೆ. ಆದ್ರಿಂದ ನಿಮ್ಗೆ ಯಾವುದೇ ಕೆಲಸನ ಕೊಟ್ರು ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕು. ಅದೇ ಪ್ರಕಾರವಾಗಿ ನಿಮ್ಮ ಕೆಲಸಗಳನ್ನ ರೆಸ್ಪಾನ್ಸಿಬಲ್ ಆಗಿ ಮಾಡೋದನ್ನ ಕಲ್ತ್ಕೋಬೇಕು, ಸರಿನಾ? ಸರಿ, ಎಲ್ಲರೂ ಕಣ್ಮುಚ್ಕೊಳ್ಳಿ. ನಾವು ರೆಸ್ಪಾನ್ಸಿಬಿಲಿಟಿ ಆಗಿ ನಮಗ್ ಕೊಡಲ್ಪಟ್ಟಿರೋ ಕೆಲಸನ ಮಾಡೋಕೆ ಏಸಪ್ಪನ ಬಳಿ ಹೆಲ್ಪ್ ಕೇಳೋಣ, ಸರಿನಾ? ಎಲ್ರು ಕಣ್ಮುಚ್ಕೊಳ್ಳಿ. ನಾನು ಹೇಳ್ತಾ ನೀವು ಮತ್ತೆ ಅದನ್ನ ಹೇಳಿ, ಸರಿನಾ? ಪ್ರೀತಿ ಉಳ್ಳ ಏಸಪ್ಪ, ಇವತ್ತು ನೀವು ನಮಗೆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕಾಗಿ ವಂದನೆ. ಇಲ್ಲಿ ನೀವು ನಮಗೆ ಹೇಳ್ಕೊಟ್ಟಿದ ಪ್ರಕಾರ ಇಲ್ಲಿ ಪೇತ್ರನಂತೆ, ಯಾಕೋಬನಂತೆ, ಆ ಕತ್ತೆಯ ಹಾಗೆ, ಆ ಮೀನಿನ ಹಾಗೆ ನೀವು ನಮಗೆ ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಮಾಡೋದಕ್ಕೆ ನಮಗೆ ಸಹಾಯ ಮಾಡಿ. ಬೇಕಾಬಿಟ್ಟಿ ಹಾಗೆ ಮಾಡದ ಹಾಗೆ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿ. ನಿಮಗೆ ಪ್ರಿಯವಾಗಿರುವ ಮಕ್ಕಳಾಗಿರೋದಕ್ಕೆ ಸಹಾಯ ಮಾಡಿ. ನೀವು ನಮಗೆ ಸಹಾಯ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್,
ಮರ್ತೋಗ್ಬೇಡಿ, ನಮಗೆ ಕೊಟ್ಟಿರೋ ಕೆಲಸನ ಯಾವಾಗಲೂ ರೆಸ್ಪಾನ್ಸಿಬಿಲಿಟಿಯಿಂದ ಪರ್ಫೆಕ್ಟಾಗಿ ಮಾಡಬೇಕು. ಇದು ಇಲ್ಲಿ ಕೊರತೆ ಇದೆ, ಅಲ್ಲಿ ಕೊರತೆ ಇದೆ ಅಂತ ಹೇಳೋ ರೀತಿ ಮಾಡಬಾರ್ದು, ಸರಿನಾ? ಸರಿ ಫ್ರೆಂಡ್ಸ್, ಮತ್ತೊಂದು ಪ್ರೋಗ್ರಾಮಲ್ಲಿ ನಿಮ್ಮನ್ನು ಸಂಧಿಸ್ತೀನಿ. ಬಾಯ್. ಮಕ್ಕಳ ವರ್ಡ್ ಆಫ್ ಗಾಡ್ ಕೇಳಿದ್ರಿ. ಈಗ ನೀವು ಜವಾಬ್ದಾರಿಯುಳ್ಳ ಮಕ್ಕಳಾಗಿದ್ದೀರಾ ಅಂತ ನಂಬ್ತೀನಿ. ಓಕೆ, ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡ್ತೀವಿ. ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.